ಶಾಲು ಇಂದು 28 ಜೂನ್ 2025. ಎಲೀಷನು ಹಿಂದಿರುಗಿ ಹೋಗಿ ತಾನು ಹೂಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು. ಅನಂತರ ಅವನು ಎದ್ದು ಎಲೀಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು. 1 ಅರಸುಗಳು 19ನೇ ಅಧ್ಯಾಯ 21ನೇ ವಾಕ್ಯ. ಬಾಳನ 450 ಮಂದಿಗಳನ್ನು ಕೀಷೋನ್ ಹಳ್ಳಕ್ಕೆ ಒಯ್ದು ಅಲ್ಲಿ ಅವರನ್ನು ಕೊಲ್ಲಿಸಿದ ತರುವಾಯ ಎಲೀಯನು ಇಜಬೇಲಳ ಮಾತಿಗೆ ಭಯಪಟ್ಟು ಪ್ರಾಣ ರಕ್ಷಣೆಗಾಗಿ ಓಡಿ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿ, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು ಎಂದು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ನಿದ್ರಿಸಿದನು. ಎಲೀಯನಿಗೆ ಯೆಹೋವನು ತನ್ನ ದೂತನ ಮೂಲಕ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯನ್ನು ತಂಬಿಗೆ ನೀರನ್ನು ಕೊಟ್ಟು ತರುವಾಯ ಅವನನ್ನು ಅಲ್ಲಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿಸಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿಸಿದನು. ಹೋರೇಬಿನಲ್ಲಿ ಒಂದು ಗವಿಯಲ್ಲಿ ಎಲೀಯನು ಇಳುಕೊಂಡಿರಲಾಗಿ ಯೆಹೋವನು ಅವನಿಗೆ, ಎಲೀಯನೇ, ನೀನು ಇಲ್ಲೇನು ಮಾಡುತ್ತಿ? ನೀನು ಇಲ್ಲಿಂದ ಹಿಂತಿರುಗಿ ಹೋಗಿ ಹಜಾಯೇಲನನ್ನು ಅರಾಮ್ಯರ ಅರಸನನ್ನಾಗಿಯೂ ಯೇಹುವನ್ನು ಇಸ್ರಾಯೇಲ್ಯರ ಅರಸನನ್ನಾಗಿಯೂ ಅಬೆಲ್ ಮೆಹಲೋದವನು ಶಾಫಾಟನ ಮಗನೂ ಆದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕಿಸು ಎಂದು ಹೇಳಿದನು. ಯೆಹೋವನ ಮಾತಿನ ಮೇರೆಗೆ ಎಲೀಯನು ಅಲ್ಲಿಂದ ಹೊರಟು ಹೋಗಲಾಗಿ ಶಾಫಾಟನ ಮಗನಾದ ಎಲೀಷನನ್ನು ಕಂಡನು. ಅವನು 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುಮೆ ಮಾಡುತ್ತಿದ್ದನು. ಹಾದು ಹೋಗುತ್ತಿದ್ದ ಎಲೀಯನು ತನ್ನ ಕಂಬಳಿಯನ್ನು ಎಲೀಷನ ಮೇಲೆ ಹಾಕಲಾಗಿ ಅವನು ತನ್ನ ಎತ್ತುಗಳನ್ನು ಬಿಟ್ಟು ಎಲೀಯನ ಹಿಂದೆ ಓಡಿ ಬಂದು, ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಹಿಂತಿರುಗಿ ಹೋದ ಎಲೀಷನು ತಾನು ಹೂಳುತ್ತಿದ್ದ ಜೋಡಿ ಎತ್ತುಗಳನ್ನು ವಧಿಸಿ ಅದರ ನೇಗಿಲ ಕಟ್ಟಿಗೆಯಿಂದ ಆ ಮಾಂಸವನ್ನು ಬೇಯಿಸಿ ಜನರಿಗೆ ಔತಣ ಮಾಡಿಸಿ ಅನಂತರ ಎಲೀಯನನ್ನು ಹಿಂಬಾಲಿಸಿದನು. ಎಲೀಷನು ತಾನು ಉಳುಮೆ ಮಾಡುತ್ತಿದ್ದ ಆ ಜೋಡಿ ಎತ್ತುಗಳನ್ನು ವಧಿಸಿ ಆ 2 ಎತ್ತುಗಳನ್ನು ಒಂದುಗೂಡಿಸಿದ್ದ ನೇಗಿಲನ್ನು ಕಡಿದು ಕಟ್ಟಿಗೆ ಮಾಡಿ ಆ ಕಟ್ಟಿಗೆಯಿಂದ ತಾನು ವಧಿಸಿದ ಎತ್ತುಗಳ ಮಾಂಸವನ್ನು ಬೇಯಿಸಿ ಜನರಿಗೆ ಔತಣ ಮಾಡಿಸಿ ಬಡಿಸಿದಾಗ ತನ್ನ ಜೀವನಾಂಶಕ್ಕೆ ಇದ್ದಂತಹ ಭದ್ರತೆಯನ್ನು ತ್ಯಜಿಸಿದನು ಎಂಬ ಅರ್ಥವನ್ನ ನಾವು ನೋಡಬಹುದು. ಒಂದು ಕಾಲದಲ್ಲಿ ತಾನು ಮಾಡುತ್ತಿದ್ದಂತಹ ಕೆಲಸ ಇದು ಅವನ ಜೀವನೋಪಾಯ ಮಾರ್ಗವಾಗಿತ್ತು. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಎಂದು ಹೇಳಿರುವಾಗ ಇದು ನಮ್ಮ ಹಳೆಯ ನೊಗವನ್ನು ಕಳಚಿ ಹಾಕಿ ದೇವರೊಂದಿಗಿನ ಪಾಲುದಾರಿಕೆಯಲ್ಲಿ ನಮ್ಮನ್ನು ಒಂದುಗೂಡಿಸುವಂತಹ ಕಾರ್ಯವನ್ನು ಎತ್ತಿ ತೋರಿಸುವಂಥದ್ದಾಗಿದೆ. ಎಲೀಷನು ಮಾಡಿದಂತಹ ಈ ಒಂದು ಕಾರ್ಯ ಎಲೀಯನ ಶಿಷ್ಯನಾಗುವುದಕ್ಕೆ ತನಗಿರುವ ಎಲ್ಲವನ್ನು ಪೂರ್ಣ ಹೃದಯದಿಂದ ಬದ್ಧತೆಯೊಂದಿಗೆ ಬಿಟ್ಟು ಬಿಡುವುದನ್ನು ಸೂಚಿಸುವಂಥದ್ದಾಗಿದೆ.
ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹಾಗೆಯೇ ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಪ್ರಿಯರೇ, ಶಿಷ್ಯನಾಗುವುದು ಅಂದರೆ ದೇವರೊಂದಿಗಿನ ಅನ್ಯೋನ್ಯತೆಗೆ ಅಡ್ಡಿಯಾಗುವಂತಹ ಎಲ್ಲ ಲೌಕಿಕತೆಯನ್ನು ತ್ಯಜಿಸುವಂಥದ್ದು ಎಂಬುದಾಗಿ ಆಗಿದೆ. ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ದೇವರೊಂದಿಗಿನ ಅನ್ಯೋನ್ಯತೆಗೆ ಅಡ್ಡಿಪಡಿಸುವಂತಹ ಎಲ್ಲ ಲೌಕಿಕತೆಯನ್ನ ತ್ಯಜಿಸಿ ದಿನಂಪ್ರತಿ ಶಿಷ್ಯರಾಗಿ ಜೀವಿಸುತ್ತಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.